ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ನಾನು ಹುಬ್ಬಳ್ಳಿ ನೇಟಿವ್, ಬಟ್ ನಾನು ಮೈಸೂರಿಂದ. ಆ್ಯಕ್ಚುಲಿ ನಾನು ಚೌಡೇಶ್ವರಿ ದೇವಸ್ಥಾನ ಇದೆಯಲ್ಲ, ಇದು ಚಾಮುಂಡೇಶ್ವರಿ ಜಾಸ್ತಿ ಹೋಗೋದು ನಾನು. ಸೊ ನಾನು ಆ ದೇವಿ ರೂಪದಲ್ಲಿ ಚಾಮುಂಡೇಶ್ವರಿ ರೂಪದಲ್ಲಿ ದೇವಸ್ಥಾನ ಹುಡುಕ್ತಾ ಇದ್ದೆ. ಸೊ ನಾನು ಅವಾಗಿಂದ ಇವಾಗ ಇದು ಜಸ್ಟ್ 6 ಮಂತ್ ಆಯಿತು, 6 ತಿಂಗಳಾಯಿತು ನಾನು ದೇವಸ್ಥಾನದಲ್ಲಿ ಬರ್ತಾ ಇದ್ದೀನಿ. ಆದರೆ ಅದು ದೇವರಿಗೆ ಅವರಿಗೆ ಅದು ಹೇಗೆ ಅನುಭವ ಇರುತ್ತಂದರೆ ಅವರವರ ನಂಬಿಕೆ ಅಂತಂದರೆ ಅವರವರ ನಂಬಿಕೆ. ಯಾಕಂದ್ರೆ ನಾವು ಏನೋ ಅಂದ್ಕೊಂಡಿರ್ತೀವಿ, ಆ ದೇವರು ಯಾವುದೋ ರೂಪದಲ್ಲಿ ನಮಗೆ ಅದು ತೋರಿಸ್ತಾರೆ. ಅದು ನನಗೆ ತುಂಬ ಅನುಭವ ಆಗಿದೆ ಇಲ್ಲಿ ಬಂದಾಗಿಂದ. ನನಗೆ ಆಗಿರೋದು, ಈಗಾದರೂ ನನಗೆ ಆಗಿದೆ ಒಂದು ಅನುಭವ. ಆದರೆ ಅದು ಒಂದೊಂದು ಅನುಭವ ಹೇಳಲಿಕ್ಕಾಗಲ್ಲ, ಅದೇ ಪದಗಳಂತಲ್ಲ. ಈಗ ನೋಡಿ, ಮಂಗಳಾರತಿ ಆಯಿತು, ಹಿಂದಿನವರು ಒಂದು ಫುಲ್ ಕುಂಕುಮ ಎಲ್ಲ ಕೈ ಮೇಲೆಲ್ಲ ಬಿತ್ತು ನನಗೆ, ರೈಟ್ ಹ್ಯಾಂಡಲ್ಲಿ. ಹಾಗೆ ಒಂದೊಂದು ನಾನಂದರೆ ಆಫೀಸಿಗೆ ಹೋಗುವಾಗ ಆದಷ್ಟು ಮಂಗಳವಾರ ಶುಕ್ರವಾರ ಬಂದು ಹೋಗ್ತೀನಿ ದೇವಸ್ಥಾನದಲ್ಲಿ. ಏನಿದೆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಆದರೆ ದೇವರು ಮಾತ್ರ ಅನುಗ್ರಹ ಮಾಡ್ತಾರೆ. ಆ ದೇವಿ ಶಕ್ತಿ ತುಂಬ ಇದೆ. ಯಾಕಂದ್ರೆ ನಾನು ಬಂದಿನ 6 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಆ ದೇವರದ್ದು ಶಕ್ತಿ ಹೇಗಿದೆ ಅಂದರೆ ನನಗೆ ಅನುಭವ ಆಗಿದೆ. ಸೊ ಮತ್ತು ಹಾಗೆ ಟ್ರಸ್ಟ್ ಎಲ್ಲರೂ ಇದ್ದಾರಲ್ವ, ಟ್ರಸ್ಟು ಗಂಗಾಧರ್ ಸರು, ಅವ್ರ ಫ್ಯಾಮಿಲಿ, ವೈಫು, ಮತ್ತು ಪ್ಲಸ್ ಎಲ್ಲರೂ ಇಲ್ಲಿಂದ ದೇವನಹಳ್ಳಿ ಜನರು ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ನೀತಾ ಅಂತ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಾನೊಂದು 2-3 ವಾರಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದೀನಿ. ಇಲ್ಲಿ ನಮ್ಮದು ಸಂಜೆ ಸತ್ಸಂಗನೂ ಇಟ್ಕೊಂಡಿದ್ದೀವಿ. 5 ಗಂಟೆಯಿಂದ 6 ಗಂಟೆ ತನಕ ನಮ್ಮ ಸಹಜ ಅಷ್ಟಾಂಗ ಯೋಗ ಕುಟುಂಬದಿಂದ ಸತ್ಸಂಗ ಮಾಡ್ತಿದ್ದೀವಿ. ತಾಯಿ ಚೌಡೇಶ್ವರಿ ದೇವಿ ತುಂಬ ಶಕ್ತಿಯಾತ್ಮಿಕ ದೇವಿ. ನಾನು ಬರ್ತಾಯಿದ್ದೀನಿ, ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸಿದೆ ಇಲ್ಲಿ ಬಂದ ಮೇಲೆ. ಆಮೇಲೆ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾಯಿದ್ದಾರೆ, ಮತ್ತು ನಮ್ಮ ಸಹಜ ಅಷ್ಟಾಂಗ ಕುಟುಂಬದಿಂದನೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ, ನೆಮ್ಮದಿ ಸಿಕ್ಕಿದೆ ಇಲ್ಲಿ ಬಂದ ಮೇಲೆ. ಇವತ್ತು ಅರಕೆ ಚೌಡೇಶ್ವರಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ ದೇವಿ ಹತ್ರ ಇವತ್ತು ಅರಕೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನೋಡಬೇಕು. ಇದುವರೆಗೂ ನಾನು ಅರಕೆ ಅಂತ ಏನೂ ಮಾಡ್ಕೊಂಡಿಲ್ಲ. ನೆಮ್ಮದಿ ಕೊಡಮ್ಮ ಅಂತ ಹೇಳಿದ್ದೀನಿ. ನೆಮ್ಮದಿ ಆಗಿದ್ದೀನಿ ನಾನು ಇಲ್ಲಿ ಬಂದ ಮೇಲೆ. ನಿಮ್ಮ ಹೆಸರು? ಶಶಿಕಲಾ, ಚಿಕ್ಕಬಳ್ಳಾಪುರ.